ಈಗ ಬೇರೆ ಬೇರೆ ಈ ತರ ಡೀಪ್ ಕ್ಯಾರೆಕ್ಟರ್ಗಳನ್ನ ಈಗ ನಮ್ಮ ಆಫೀಸಲ್ಲೂ ಕೂಡ ಬಂದಾಗ ನಾನ್ ಮಾತ್ರ ಅಲ್ಲ, ನಮ್ಮ ಆಫೀಸಲ್ಲೂ ಕೂಡ ನೋಡಿದವರೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಇದ್ರಲ್ಲಿ ನಮಗೆ ಒಂಥರ ನ್ಯೂನೆಸ್ ಇತ್ತು. ನಿಮ್ದೊಂದು ಹೊಸ ಅಡಿಷನ್, ಅದು ತುಂಬಾ ಒಳ್ಳೆ ವ್ಯಾಲ್ಯೂ ಅಡಿಷನ್ ಅಂತ ಅನಿಸ್ತು. ಸೊ ಈ ಡೀಪ್ ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡೋಕ್ಕಿಂತ ಮುಂಚೆ ನಿಮ್ಮ ತಯಾರಿ ಹೇಗಿರುತ್ತೆ ಅಂತ ಹೇಳಿ, ತುಂಬಾ ತಯಾರಿ ಇರುತ್ತಾ ಅಥವಾ ಈಸಿಯಾಗಿ ಬಂದ್ಬಿಡುತ್ತಾ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆದ್ಮೇಲೆ? ಡಿಪೆಂಡ್ಸ್. ಒಂದಷ್ಟು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅದು ಸಹಜನೇ, ಅದು ಸ್ವಲ್ಪ ಈಸಿ ಆಗ್ತದೆ. ಡೆಫಿನೆಟ್ಲಿ ಒಂದು ಪ್ರಿಪರೇಷನ್ ಇದ್ದೇ ಇರಬೇಕು. ನನಗೆ ಈ ಕುಲಶೇಖರ್ ಅಷ್ಟೊಂದು ಕಷ್ಟ ಇರ್ಲಿಲ್ಲ, ಅದೊಂದು ಕುದುರೆ ಓಡಿಸೋದು ಮಾತ್ರ ಕಲಿಬೇಕಾಗಿತ್ತು. ಇನ್ನೊಂದೇನಂದ್ರೆ ಈ ತರ ಕ್ಯಾರೆಕ್ಟರ್ ರಾಜ ಗೀಜ ಅಂತಿದ್ದಾಗ ಸ್ವಲ್ಪ ಫಿಸಿಕ್ ಇರ್ತದೆ, ಬಾಡಿ ಇರ್ತದೆ. ಅವ್ರಿಗೆ ಇವ್ರಿಗೆ ಆಪೋಸಿಟ್ ಇರ್ಬೇಕಂದ್ರೆ ಅವ್ರು ಹೇಗೆ ಶರೀರ ಮಾಡ್ಕೊಂಡಿದ್ದಾರೆ ಹಾಗೆ ನಾನು ಒಂದೊಂದು ಶರೀರ ಇರಬೇಕು ಅಂತ. ಬಟ್ ನನ್ನ ಮೈಂಡ್ ಅಲ್ಲಿ ಇವನು ಕುಡ್ಕ ಲಂಪಟ, ಏನು ಯೋಗ್ಯತೆ ಇಲ್ದವನು, ಸುಮ್ಮನೆ ಕುಡ್ದು ಬಿದ್ದಿರ್ತಾನೆ ಎಲ್ಲಾ ಟೈಮಲ್ಲಿ. ಸೀರಿಯಸ್ ಕ್ಯಾರೆಕ್ಟರ್ ಆದ್ರೂ ಅದು ಕಾಮಿಡಿಗೆ ತುಂಬಾ ಸಂದರ್ಭಗಳಿತ್ತು. ಸೊ ಮೇನ್ಲಿ ಅದೊಂದು ಕ್ಯಾರೆಕ್ಟರು. ಆಮೇಲೆ ಈ ಕರಾವಳಿ ಭಾಷೆ ಎಲ್ಲ ಮಾಡ್ಬೇಕಾದ್ರೆ ನಾನು ಕೆಲವೊಂದು ಸೀನ್ಸ್ ನಾವು ಎನೆಕ್ಟ್ ಮಾಡಿ ನೋಡ್ತಾ ಇದ್ವಿ ಹೇಗ್ ಬರ್ತಾ ಇದೆ ಅಂತ. ಸೊ ಅದೊಂದು ಫೌಂಡೇಶನ್ ನಮ್ದು ಸಿಕ್ಬಿಟ್ರೆ ಆಮೇಲೆ ಅದ್ರ ಮೇಲೆ ನಾವು ಇಟಿ ಹಾಕೊಂಡು ಕಟ್ಕೊಂಡು ಹೋಗೋದೇ ಅಷ್ಟೇ. ಅಫ್ಕೋರ್ಸ್ ಡೈರೆಕ್ಟರ್ ಗೈಡೆನ್ಸು ಅದು ಬೇಕೇ ಬೇಕು. ಬಟ್ ನನ್ ಜಾಸ್ತಿ ತಯಾರಿ ನಂದು ಇಲ್ಲೇ ಈ ಪಾತ್ರಕ್ಕೆ ಇಲ್ಲೇ ಜಾಸ್ತಿ. ಬಟ್ ನೀವ್ ಹೇಳಿದ್ ಕರೆಕ್ಟ್, ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಸ್ವಲ್ಪ ಈಸಿ ಆಗ್ತದೆ. ಅಂದ್ರೆ ತಯಾರಿ ಪೀರಿಯಡ್ ಸ್ವಲ್ಪ ಕಮ್ಮಿ ಆಗ್ಬೋದು, ಕೆಲವೊಂದು ಪಾತ್ರಗಳು ಈಸಿಯಾಗಿ ರೆಡಿ ಆಗ್ಬೋದು, ಆ ತರ ಎಲ್ಲ ಇರುತ್ತೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.